ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಸಂದರ್ಭದಲ್ಲಿ ಅಧಿಕಾರಿಗಳ ಲೋಪದಿಂದ ಮತ ಎಣಿಕೆ ಕಾರ್ಯ ತಡವಾಗಿ ಆರಂಭವಾಗಿದ್ದು ಅಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಕೆ.ಎಸ್. ಶಿವಕುಮಾರಪ್ಪ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಮತ ಎಣಿಕೆ ಮೇ 4ರಂದು ಬೆಳಗ್ಗೆ 8 ಗಂಟೆಗೆ ಆರಂಭಗೊಳ್ಳಬೇಕಿತ್ತು. ಆದರೆ ತಡವಾಗಿ 8:45ಕ್ಕೆ ಆರಂಭವಾಯಿತು. ಈ ಬಗ್ಗೆ ರಿಟರ್ನಿಂಗ್ ಆಫೀಸರ್ ಸಂತೋಷ್ ಕುಮಾರ್ ಅವರನ್ನು ಕೇಳಿದಾಗ ಬೀಗಗಳ ಸಂಖ್ಯೆ ವ್ಯತ್ಯಾಸವಾಗಿದೆ, ಹಾಗಾಗಿ ಕೊಠಡಿಗಳ ಬಾಗಿಲನ್ನು ಹೊಡೆದು ಇವಿಎಂ ಯಂತ್ರಗಳನ್ನು ಹೊರಗಡೆ ತೆಗೆಯುತ್ತಿದ್ದೇವೆ ಎಂದರು. ಮತ ಎಣಿಕೆ ಕೊಠಡಿಗಳ ಬೀಗದ ಸಂಖ್ಯೆ ವ್ಯತ್ಯಾಸವಾಗಿರುವುದನ್ನು ನೋಡಿದರೆ ಸಂಶಯ ಮೂಡುತ್ತದೆ ಎಂದು ಅನುಮಾನ ವ್ಯಕ್ತಪಡಿಸಿದರು. ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಇಷ್ಟು ದೊಡ್ಡದಾದಂತಹ ಲೋಪ ಆಗಿರುವುದಕ್ಕೆ ಯಾರು ಹೊಣೆ? ಈ ಲೋಪ ಯಾರಿಂದ ಆಗಿದೆ ಅಂತಹವರ ವಿರುದ್ಧ ಕಾನೂನಾತ್ಮಕವಾದಂತಹ ತನಿಖೆ ಆಗಬೇಕು. ಈ ಲೋಪದಲ್ಲಿ ಯಾವೆಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದಾರೆ ಅಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಕೇಂದ್ರ ಚುನಾವಣಾಧಿಕಾರಿಗಳು ರಾಜ್ಯ ಚುನಾವಣಾಧಿಕಾರಿಗಳಿಗೆ ಒತ್ತಾಯಿಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಧರ್ಮನಾಯಕ, ಶಬ್ಬೀರ್ ಅಹಮದ್, ಎಸ್.ಕೆ. ಆದಿಲ್ ಖಾನ್, ಕೆ.ಪಿ. ವಿಕಾಸ್ ಸೇರಿದಂತೆ ಮತ್ತಿತರರಿದ್ದರು. ಮೊದಲನೇದಾಗಿ ಕಂಟೆಸ್ಟ್ ಮಾಡಿದ್ದೀವಿ, ಜೊತೆಗೆ ಫೈಟ್ ಮಾಡಿದ್ದೀವಿ. ಆದರೆ ನಮಗೆ ಓಟ್ ಕಡಿಮೆ ಬಂದಿದೆ. ಅದು ಕಡಿಮೆ ಬಂದಿದೆ ಅಂತ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆಂದರೆ ನಾವು ಪ್ರಾಮಾಣಿಕವಾಗಿ ನಮಗೆ ಎಷ್ಟು ಜನ ಓಟ್ ಕೊಟ್ಟಿದ್ದಾರೆ ಅವರು ಪ್ರಾಮಾಣಿಕವಾಗಿ ಕೊಟ್ಟಿದ್ದಾರೆ. ನಮಗೆ 10 ಜನನಾದರೂ ಪ್ರಾಮಾಣಿಕವಾದ ವ್ಯಕ್ತಿಗಳು ಇದ್ದಾರೆ, ಆಮ್ ಆದ್ಮಿ ಪಾರ್ಟಿ ಇದೆ ಅಂತೇಳಿ ತಿಳ್ಕೊಂಡು ಬಿಟ್ಟು ನಮಗೆ 10 ಜನ ಓಟ್ ಹಾಕಿದಾರಲ್ಲ ಅನ್ನೋ ಅದೇ ನಮಗೆ ತುಂಬ ಸಂತೋಷ. ಇದೇ ರೀತಿ ನಾವು ಮುಂದೆನೂ ಕೂಡ ನಮ್ಮ ಆಮ್ ಆದ್ಮಿ ಪಾರ್ಟಿನ ಪ್ರಾಮಾಣಿಕವಾಗಿ ಪ್ರಯತ್ನದಿಂದ ಯಶಸ್ವಿ ಆಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಒಂದು ನಮ್ಮದು ಪತ್ರಿಕಾಗೋಷ್ಠಿ ಏನಂದರೆ, ನಿನ್ನೆ ನೀವು ಎಲ್ಲ ಪೇಪರ್ನವರು, ಪ್ರೆಸ್ನವರು, ಮೀಡಿಯಾದವರು ಎಲ್ಲ ಬಂದಿದ್ದರು. ಬೆಳಗ್ಗೆ 8 ಗಂಟೆಗೆ ಓಪನ್ ಆಗಬೇಕಿತ್ತು. ನಾವೆಲ್ಲ 7 ಗಂಟೆಗೆ ಒಳಗಡೆ ಇದ್ವಿ. ಟಿಫನ್ ಎಲ್ಲ ಅರೇಂಜ್ಮೆಂಟೇ ಮಾಡಿದ್ರು ಎಲೆಕ್ಷನ್ ಕಮಿಷನರು. ಟಿಫನ್ ಎಲ್ಲ ಆದಮೇಲೆ 7:15ಗೆ ಬೂತ್ ಓಪನ್ ಮಾಡ್ತೀವಿ. ಎಲ್ಲ ಡೋರ್ ಓಪನ್ ಮಾಡಿಬಿಟ್ಟು ಎಲ್ಲ ಬ್ಯಾಲೆಟ್ ಪೇಪರ್ಸ್ ಎಲ್ಲ ತಗೊಳ್ತೀವಿ. 8 ಗಂಟೆಗೆ ಕೌಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಕರೆಕ್ಟಾಗಿ ಅಂತ ಹೇಳಿದ್ರು, ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಮೀಟಿಂಗಲ್ಲಿ. ಆದರೆ ನಿನ್ನೆ 8 ಗಂಟೆ ಆದ್ರೂ ಸ್ಟಾರ್ಟ್ ಮಾಡಲಿಲ್ಲ. ನಾವು ಯಾಕೆ ಇನ್ನೂ ಬರ್ತಾಯಿಲ್ಲ ಅಂತೇಳಿ ಒಳಗಡೆಯಿಂದ ಎದ್ದು ಹೊರ ಬಂದು ನೋಡಿದರೆ ಅವ್ರು ಡೋರೇ ಓಪನ್ ಆಗ್ತಾ ಇರಲಿಲ್ಲ. ಎಲ್ಲ ಲಾಕ್ ಆಗಿಬಿಟ್ಟಿದೆ, ಡೋರ್ ಓಪನ್ ಆಗ್ತಾಯಿಲ್ಲ. ಆಮೇಲೆ ಅವರು ಇಲ್ಲ ಬೀಗ ಬರ್ತಾಯಿಲ್ಲ, ಅದು ಇಲ್ಲ ಅಂತ ನಾವು ಏನು ಕಮಿಷನರಿಗೆ ಕೇಳಿದೆ, ಸಂತೋಷ್ ಕುಮಾರ್ ಸರ್ಗೆ, ಯಾಕೆ ಸರ್ ಇಷ್ಟೊತ್ತಾದ್ರೂ 8 ಕಾಲ ಆದ್ರೂ ಇನ್ನೂ ಇಲ್ಲ ಬೀಗ ತೆಗಿಲಿಕ್ಕೆ ಯಾರು ಬಂದಿಲ್ಲ. ನಾನು ನೋಡಿದ್ದೀನಿ, ಅಲ್ಲಿ ನಿಂತ್ಕೊಂಡಿದ್ದೀನಿ, ಫೋಟೋದಲ್ಲಿ ನೀವು ನೋಡ್ಬೋದು. ಯಾರು ಬಂದು ಬೀಗ ತೆಗಿಲಿಕ್ಕೆ ರೆಡಿ ಇಲ್ಲ. ಇವ್ರು ಕೇಳಿದ್ರೆ ಬೀಗ ಇಲ್ಲ, ಬೀಗ ಮಿಸ್ ಆಗಿದೆ, ಬೀಗ ಏನಾಯಿತೋ ಗೊತ್ತಾಗ್ತಾ ಇಲ್ಲ. ನಾನು ಅದಕ್ಕೆ ಸಂತೋಷ್ ಕುಮಾರ್ ಸರ್, ಏನು ಸರ್ ನೀವು ಒಂದು ಇಷ್ಟಕ್ಕೊಂದು ಸೆಕ್ಯೂರಿಟಿ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಎಲ್ಲ ಇದೆ, ಇಷ್ಟೆಲ್ಲ ಇದ್ದು ಇಷ್ಟು ಕಂಟ್ರೋಲ್ ಇಟ್ಕೊಂಡಿದ್ರು ನೀವು ಬೀಗ ಇಲ್ಲ, ಮಿಸ್ ಮ್ಯಾಚ್ ಆಗಿದೆ, ನಂಬರ್ ಬರ್ತಾ ಇಲ್ಲ, ಬೀಗ ಸಿಗ್ತಾ ಇಲ್ಲ ಅಂತ ಹೇಳ್ತೀರಾ ಅಂದರೆ ಏನು ಸರ್ ಇದು ಅರ್ಥ ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಇಲ್ಲ ಸರ್, ಈಗ ಬೀಗ ಇಲ್ಲದ್ರೂ ಪರವಾಗಿಲ್ಲ, ನಾವು ಬೀಗ ಹೊಡಿಸ್ಬಿಟ್ಟು ನಾವು ತೆಗಿಸ್ತೀವಿ ಅಂದರು. ಅಲ್ಲ ಸರ್, ಬೀಗ ತೆಗ್ಸೋದು ಬೇರೆ ವಿಷಯ, ಆದರೆ ಬೀಗ ಎಲ್ಲೋಯ್ತು ಅಂತ ಬೇಕಲ್ಲ ಈಗ. ಮತ್ತು ರಾತ್ರಿ ಎಲ್ಲ ಯಾರ ಕಡೆ ಕೊಟ್ಟಿದ್ದರು, ಸೆಕ್ಯೂರಿಟಿ ಎಲ್ಲಿತ್ತು ಬೀಗ, ಬೆಳಗ್ಗೆ ಅವ್ರು ಯಾಕೆ ಬರಲಿಲ್ಲ, ಯಾಕೆ ಮಿಸ್ ಆಯಿತು ಅಂತ ನಾನು ಎಲ್ಲ ಕೇಳಿದೆ. ಆದರೆ ಅವ್ರಿಗೊಂದು ಇಲ್ಲ, ಈಗ ನಾವು ಹೊಡಿಸಿ ತೆಗಿಸ್ತೀವಿ ಅಂತೇಳಿ ನಮ್ಮ ಮಾತಿಗೆ ಜಾಸ್ತಿ ಇದನ್ನು ಮಾಡಲಿಲ್ಲದೇ ಅವರು ಬಂದು ಬೀಗ ಹೊಡಿಸಿದ್ರು. ಅದೆಲ್ಲ ಟಿ ವಿಲೆಲ್ಲ ಬಂದಿದೆ. ನಮಗೆ ಅನುಮಾನ ಬಂದಿರೋದು ಏನಂದರೆ, ರಾತ್ರಿ ಎಲ್ಲ ಬೀಗ ಯಾರ ಕಡೆ ಇತ್ತು, ರಾತ್ರಿಯಲ್ಲಿ ಏನಾದರೂ ಆಗಿರ್ಬೋದಲ್ಲ. ಈಗ ಎಲೆಕ್ಷನ್ನ ಗೆದ್ದಿರೋದು ಓಟಲ್ಲಿ ಬರೀ 2,000 3,000 ಓಟಲ್ಲಿ ಅಷ್ಟೇ ಗೆದ್ದಿರೋದು. ಅದಕ್ಕೆ ಏನು ಬೇಕಾದರೂ ಆಗಿರ್ಬೋದು. ಅವ್ರದ್ದೇ ಸರ್ಕಾರ ಇದೆ, ಅವರೇ ಎಲ್ಲ MLA MP ಎಲ್ಲ ಮಿನಿಸ್ಟರ್ ಅವರೇ ಇದ್ದಾರೆ, ಅಷ್ಟೆಲ್ಲ ಇದ್ದರು. ಅವರು ಕೂಡ ಯಾರು ಮಾತಾಡಲಿಲ್ಲ. ಹೌದು ನೀವು ಬೀಗ ಇಲ್ಲಿ ಕಳಿದ್ರಿ ಅಂತ ಅವ್ರು ಆ್ಯಕ್ಷನ್ ತಗೋಬೇಕಲ್ಲ. ನಾವು ಅಪೋಸಿಷನ್ ಪಾರ್ಟಿಯವ್ರು ಮಾಡೋದು ಬೇಡ, ಅವರ ಪಾರ್ಟಿಯವರು ಕೇಳ್ಬೋದಿತ್ತಲ್ಲ. ಅವ್ರು ಯಾರು ಕಾಂಗ್ರೆಸ್ನವ್ರು ಯಾರೂ ಒಬ್ಬರು ಅಬ್ಜೆಕ್ಷನ್ ಮಾಡಲಿಲ್ಲ. ಬೀಗ ಹೊಡಿ ತೆಗಿತಿದ್ದಾರೆ ಅಂದರೆ ಎಲ್ಲರೂ ಸುಮ್ಮನೆ ನೋಡ್ತಾಯಿದ್ರು. ಇದ್ರ ಬಗ್ಗೆ BJPದವರು ಕೂಡ ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ, ನಾನೊಬ್ಬನು ಮಾತ್ರ ಮಾಡಿದೆ. ಆದರೆ ಸಂತೋಷ್ ಕುಮಾರ್ ಸರ್ ಆ ರೀತಿ ಹೇಳಿದರು. ಆದ್ದರಿಂದ ನಾವು ಮತ್ತೆ ಅಲ್ಲಿ ಅಬ್ಜೆಕ್ಷನ್ ಮಾಡಿದರೆ ಗಲಾಟೆ ಆಗ್ಬೋದು ಅಂತೇಳಿ ನಾನು ವೆಯ್ಟ್ ಮಾಡಿ ಆಮೇಲೆ ಅವರೆಲ್ಲವೂ ಹೊಡೆದು 1 ಗಂಟೆ ಹೊಡೆದು ಕೊನೆಗೆ 8:45 ಅಷ್ಟೊತ್ತಿಗೆ ತಗೊಂಡು ಬಂದರು. ಬೀಗ ಇನ್ನೂ ಇವತ್ತಿಗೆ ತಗೊಂಡು ಕಾಣಲಿಲ್ಲ ಫೋಟೋ ನೋಡಿದರೆ. ಆದ್ದರಿಂದ ಇದರಲ್ಲಿ ನಮಗೊಂದು ಅನುಮಾನ ಏನಂದರೆ, ರಾತ್ರಿ ಎಲ್ಲ ಬೀಗ ಎಲ್ಲಿತ್ತು ಏನಿತ್ತು ಇದ್ರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು. ಅದಕ್ಕೆ ನಾನು ಎಲೆಕ್ಷನ್ ಕಮಿಷನರಿಗೆ ನಿನ್ನೆ ನಾನು ಮೇಲಲ್ಲಿ ಕಂಪ್ಲೇಂಟ್ ಹಾಕಿದ್ದೀನಿ. ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ಮತ್ತು ನಮ್ಮ ದಾವಣಗೆರೆ ಎಲೆಕ್ಷನ್ ರಿಟರ್ನಿಂಗ್ ಆಫೀಸರಿಗೂ ಎಲೆಕ್ಷನ್ ಆಫೀಸರಿಗೂ ಸೆಂಟ್ರಲ್ಲು ರಾಷ್ಟ್ರೀಯ ಎಲೆಕ್ಷನ್ ಕಮಿಷನ್ಗೂ ಕೂಡ ನಾನು ಮೇಲ್ ಫಾರ್ವರ್ಡ್ ಮಾಡಿದ್ದೀನಿ ನಿನ್ನೆ. ಇದ್ರ ಬಗ್ಗೆ ಕೂಲಂಕಷ ಪರಿಶೀಲನೆ ಮಾಡಿ ನೀವು ರಿಸಲ್ಟ್ ಡಿಕ್ಲೇರ್ ಮಾಡಬೇಕು ಅಂತ ನಾವು ನಿನ್ನೆ ಕಳಿಸಿದ್ದೀನಿ. ಅದ್ರ ಬಗ್ಗೆ ಏನು ರಿಪ್ಲೈ ಬಂದಿಲ್ಲ. ಆದ್ದರಿಂದ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ನೀವು ಕೂಡ ಸ್ವಲ್ಪ ಸೀರಿಯಸ್ ಆಗಿ ಗಮನ ಹರಿಸಿ ಇದ್ರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು ಅಂತೇಳಿ ನಮ್ಮ ಪರವಾಗಿ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಇದನ್ನು ಕೂಲಂಕಷ ಪರಿಗಣಿಸಬೇಕು ಅಂತ ಹೇಳಿ ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮನವಿನೂ ಮಾಡ್ಕೊಳ್ತೀವಿ, ಜೊತೆ ಒತ್ತಾಯನೂ ಮಾಡ್ತಾಯಿದ್ದೀವಿ.